ಅಂತೂ ಇಂತೂ ಆರ್ ಸಿ ಬಿ ಗೆಲ್ತು. ಆರ್ ಸಿ ಬಿ ಗೆದ್ರ ಮೇಲೆ ಮದಿ ಹಾಕೋದಂದ್ರೆ ಬೋರ್ಡ್ ಹಿಡ್ಕೊಂಡು ನಿಂತಿದ್ದಲ್ಲ ಹೆಣ್ಣು, ಆ ಹೆಣ್ಣಿಗಿನ ಮದಿ ಇಲ್ಲ. ನಂಗೆ ಆರ್ ಸಿ ಬಿಗಿಂತ ಆ ಹೆಣ್ಣಿದೆ ದೊಡ್ಡ ಮಂಡಿ ವಿಷಯ ಐದಿತ್ತು ಮರ. ಪುಂದ ಪುಂದ ಕಪ್ಪಲ ಅಂಡಿ ಮೇಲೆ ಇಡ್ತಾ ಕಡೆ ಅಣ್ಣ ಅನ್ನು ಕೆಪ್ಪೆ ಮೇಲೆ ಬಿಟ್ರೆ ಸುಮ್ಮನೆ ಸಣ್ಣ ಮಗುವ ನಾನು. ನಮ್ದು ಗ್ಯಾಂಗ್ ಇತ್ತ. ಹಬ್ಬದ ಗುಡ್ಡೆಯಲ್ಲಿ ಹೋಗಿ ಪಿಂಪ್ರಿ ಓದುದ, ಗೋಬಿ ತಿನ್ಕೊಂಡು ದುಡ್ಡು ಕೊಡದೆ ಓಡಿ ಬಪ್ಪುದ, ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಯಾರ್ದೋ ಗಾಯ್ ಹಾಡಿ ಹೋಗಿ ಗಾಯ್ ಬೀಜ ಕತ್ಕೊಂಡು ಬಪ್ಪುದ, ಕ್ರಿಕೆಟ್ ಮ್ಯಾಚ್ ಹಂಗೆ ಬ್ಯಾಟಿಂಗ್ ಮಾಡಿ ಬಾಲಿಂಗ್ ಹಾಕದೆ ಓಡಿ ಬಪ್ಪುದ. ಇದು ಬಿಟ್ಟು ಬೇರೆ ಎಂತ ಸಾಧನೆ ನಿಮ್ಮ ಹಗಲಿ ಚಿಕ್ಕರ್ ಗ್ಯಾಂಗ್ ಇದೆ. ಇಲ್ಲಿ ಬಿಡು ಮಾರ, ನಾವು ಈ ಏಜಂಗ್ ಇದೇ ಮಾಡೋದಲ್ಲ. ಹೆರಗ್ ಬಾ ಕಣ್ಕಂತೆ ಚಿಪ್ರ ಒಚ್ಚಿ ಹಾಕ್ತ ಕಡೆಗ. ಹೌಬಾ ಸಮಾಧಾನ ಸಮಾಧಾನ. ಮತ್ತೆ ಅವ್ನು ಮಂಡಿ ಕೊಡ್ಲಿ ಕಾಣ, ಸೈಡ್ ಪೂರ್ತಿ ಬೋಳ್ಸಿ ಮಧ್ಯ ಗೆದ್ದಿದ್ದ ಅಂಚ್ ಕಟ್ಕಟ್ದಂಗಿಲ್ಲ. ಹೌದು ಮಾರ, ನಾವು ಶಾಲೆಗೆ ಹೋಗಪತಿಗೆ ಹಿಂಗೆಲ್ಲ ಮಂಡಿ ಕೂದಲು ಬಿಟ್ಕೊಂಡು ಹೋಯ್ರ ಪಿ.ಟಿ. ಮಂಜುನಾಥ್ ಮಾಸ್ಟರ್ ಬೆರ್ಸಿ ಹೊಡಿತಿದ್ರು. ನಿಮ್ನ ಮಾತಾಡ್ಸಕ್ ಬಂದದಲ್ಲ ನಾನು. ಪುಂದಣ್ಣ ಹೆಂಗಿದ್ರಿ? ಈಗ ಸುಮಾರು ಕಟ್ಟಿಲ್ಲ. ಅಲ್ಲ ನಿಂಗೆ ಎಕ್ಸಾಮ್ ಅಲ್ದಾನ? ಎಕ್ಸಾಮ್ ವಾಲಿ ಕಲಿತ್. ದೇವ್ರೇ, ನೀ ಹಿಂಗೆ ವಾಲಿ ಕಲಿತ ಬೊಜ್ಜ ಅಜ್ಜಿ ಶುಂಠಿ ಅಂತ ಐಕೋ. ನಿಮ್ಮ ಅಬ್ಬಿ ನೀನು ನಮ್ಮೂರ್ ಜನರೊಟ್ಟೆ ಸೇರಿ ಹಾಳದ್ದಂದೇಳಿ ಊರೆಲ್ಲ ಟಾಮ್ ಮಾಡ್ಕೊಂಡ್ ತಿರುಗಲಿ. ಊರಂಗ್ ಭಾರಿ ಮರ್ಯಾದಿತ್ತು ನಿಮ್ಗೆ. ನೀನ್ ನನ್ನ ಅತ್ತಿ ಮಗ ಅಲ್ಲದೆ ಇದ್ದೀರಿ ಇಷ್ಟೊತ್ತು ಸೋಟ ನೆಲಕ್ ಜಪ್ತಿ ಇರಿ. ಓ ಅಣ್ಣ ಸಮಧಾನ. ಮತ್ತೆ ಯಾವ ಎಕ್ಸಾಮ್ ಇದ್ದಿತ್ತ ಇವತ್ತು? ಬಯಾಲಜಿ. ಆಗ ಪುಂಡ ನಿನ್ ಫೇವ್ರೆಟ್ ಸಬ್ಜೆಕ್ಟ್? ಎಂತ ಫೇವ್ರೇಟು ಏನೋ ಮಾರೆ, ಅದ್ರಂಗೆ 4 ಚಿತ್ರ ಇಪ್ಪಕ್ಕೆ ಹೋಗಿ ಬಚಾವ್ ಜಸ್ಟ್ ಪಾಸ್ ಆಯ್ತು. ನಂದು ಇವತ್ತು ಬೊಚ್ಚ ಆಯ್ತು. ಕಣ್ ಒಂದು ಭಾಷೆ ಕಣ್. ಅಲ್ಲ ಎಕ್ಸಾಮ್ ಏನು ಕಷ್ಟ ಅದ್ ಕಡೆ ಓದ್ಲ್ಯಾ? ಇನ್ನು ಆರ್ ಸಿ ಬಿ ಮ್ಯಾಚ್ ಅಲ್ಲ ಹೆಂಗೆ ನಾವು ಈ ಸಲ ಕಪ್ ನಮ್ದು ಅಂತ ಹೇಳಲ್ಲ. ಅದು ನೀವು ಪ್ರತಿ ವರ್ಷ ಹೇಳ್ತೀರಿ. ನಂದು ಬರ್ತ್ಡೇ ಡ್ರೀಮ್ 11 $90 ಹೋಯ್ತು. ದೇವ್ರೆ, ಅದೇ ನಿಮ್ಮಪ್ಪ ನಿನ್ನೆ ಬಂದ್ಕಂಡು ನನ್ನ ಅಕೌಂಟಿಗೆ ದಿನಾ $90 ಕಟ್ಟಾತಿತ್ತು ಮಾರ. ಹೆಂಗಂದ್ರೆ ಗೊತ್ತಿಲ್ಲ ಅಂತಿದ್ದೀರ. ಶಾಲಿ ಕಳ್ಳ ಮನಿ ಹೆಗ್ಗುಳಿ ಇವನೇ. ಈ ಕಿಚ್ಚಿಡದ IPL ವರ್ಲ್ಡ್ ಕಪ್ ಎಲ್ಲ ಫೈನಲ್ ಎಕ್ಸಾಮ್ ಟೈಮಂಗೆ ಬಪ್ಪುದು ಮಾರ. ಎಕ್ಸಾಮ್ ಪ್ರತಿ ವರ್ಷ ಬತ್ತು. ಆರು ವರ್ಲ್ಡ್ ಕಪ್ 4 ವರ್ಷಕ್ಕೆ ಒಂದ್ಸಲ ಬಪ್ಪುದು ಅನ್ಕಂಡೆ ನಂದು SSLC ಹೋಗಿ ಹಾಕೊಂಡು. ಅಲ್ಲ ನಿನ್ನ ಅಬ್ಬಿ ನಿಂಗೆ ದಿನ ಹಾರ್ಲಿಕ್ಸ್ ಬೂಸ್ಟ್ ಕುಡ್ಸದೇ ಬಂತು. ಉದ್ದೂ ಇಲ್ಲ ಚುರುಕು ಇಲ್ಲ. ತಾವು 4 ಮಾವಿನಕಾಯಿ ಎಷ್ಟೇ ಇದ್ರಿ. ಗುಮ್ನಣ್ಣ ನೀವು ಫಸ್ಟ್ ಬೆಂಚಾ? ಮತ್ತೆ ಇವನ್ ಹೈಟಿಗೆ ಇನ್ನೆಲ್ಲ ಲಾಸ್ಟ್ ಬೆಂಚ್ ಕುಡ್ಸೋಕತ್ತ. ಈ ಫಸ್ಟ್ ಬೆಂಚ್ ಅವ್ರದ್ದು ಕತೆ ಕೇಮ್ದಲ್ಲ ಮಾರೆ. ಹೌದು, ಶಾಲೆಗೆ ಓದಕ್ ಹೋಪದ ಫ್ಯಾನ್ ರೆಗ್ಯುಲೇಟ್ ಮಾಡೋಕ್ ಹೋಪದ ಗೊತ್ತಾತಿರ್ಲ. ಕಿಚ್ಚುಡುಕೆ ಸ್ವಿಚ್ ಬೋರ್ಡ್ ಎಲ್ಲ ಕ್ಲಾಸ್ ಹಂಗು ಫಸ್ಟ್ ಬೆಂಚ್ ಪಕ್ಕವೇ ಪುದಪ್ಪ. ಒಂದ್ಸಲ ಫ್ಯಾನ್ ಆಫ್ ಮಾಡಂಬುದು, ಒಂದ್ಸಲ ಫ್ಯಾನ್ ಆನ್ ಮಾಡಂಬುದು. ಮತ್ತೆ ಟೀಚರು ಅಷ್ಟೇ, ಬೋರ್ಡ್ ಮೇಲೆ ಬರೋದು ವರ್ಷ ಅಂಬುದು, ಓಯ್ ಆಚೆ ಕ್ಲಾಸಿಂದ ಚಾಕ್ ಇಟ್ಕೊಂಬ ಅಂಬುದು, ಸ್ಟಾಫ್ ರೂಮ್ ಪುಸ್ತಕ ಬಿಟ್ಟು ಬಂದಿದ್ದೆ ತಕೊಂಡ್ ಬಾ ಅಂಬುದು. ಬರೀ ಇದೆ. ಮತ್ತೆ ಟೀಚರ್ಗಳು ಬಪ್ಪು ಲೇತಾರೆ, ನಾವೇ ವಾಚ್ಮ್ಯಾನ್ ಅರ್ಧ ಮಂಡಿ ಹೆರಗ್ ಹಾಕೊಂಡ ಟೀಚರ್ ಬಂದ್ರ ಕಾಂತೇರ. ಹಾತೆ ಹೌದು, ಆ ಗಂಡಿಲ್ಲ ಬಂದಿತ್ತು. ಹೇ ಅಲ್ಲ ನಾಕರದಲ್ದೆ. ಹಾ ಅಕ್ಕ ಕಳಿಸ್ತಿ. ಗಡೆ ನಿನ್ನ ಅಬ್ಬಿ ಕಾಲ್ ಮಾಡ್ಕ ನಂಗೆ ಬೈತಿದ್ಲು, ಬೇಗ ಹೋಗ್ ಮನೆಗೆ. ಮತ್ತೆ ದಾರಿಯಲ್ಲಿ ಹೋತ ಗೋಬಿ ತಿನ್ಕೊಂಡು ಹೋತ ಅನ್ಕೊಂಬೇಡ. ಗೋಬಿ ಎಲ್ಲ ಬ್ಯಾನ್ ಆಯ್ತು ಗೊತ್ತಿತ್ತಲ್ಲ. ಇವು ಗೋಬಿ ತಿಮ್ಮೋ ಮಕ್ಕಳಲ್ದ, ಇವ್ದೇನಿದ್ರು ಪಾಸ್ತಾ ಮಣ್ಣು ಮಸಿ. ನಾವೇ ಸೈ ಶಾಲೆ ಬಿಟ್ಟ ಮೇಲೆ ದಿನಾ ಗೋಬಿ ರಾವ್ ಬಿಡ್ಕೊಂಡು ತಿಂತಿದ್ದದ್ದು.